ಹೇ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಾಮಾನ್ಯವಾಗಿ ನ್ಯೂ ಮಾಮ್ಸ್ಗೆಲ್ಲ ಒಂದಷ್ಟು ಕನ್ಫ್ಯೂಷನ್ಸ್ ಇರುತ್ತೆ. ಹಾಸ್ಪಿಟಲ್ ಬ್ಯಾಗ್ಗೆ ಏನು ಪ್ಯಾಕ್ ಮಾಡಬೇಕು, ಏನು ತೊಗೋಬೇಕು, ಏನು ಯೂಸ್ ಆಗುತ್ತೆ ಅಂತ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ. ಹಾಗಾಗಿ ನಾನಿವತ್ತು ಅದ್ರ ಬಗ್ಗೆ ಒಂದು ಪುಟಾಣಿ ವಿಡಿಯೋನ ಮಾಡ್ತಾ ಇದ್ದೀನಿ. ನನಗೆ ಗೊತ್ತಿರೋ ಅಂಥ ಒಂದಷ್ಟು ಐಟಮ್ಸ್ ಯಾವ್ದ್ಯಾವುದು ಯೂಸ್ ಆಗುತ್ತೆ ಅದ್ರ ಬಗ್ಗೆ ನಾನಿವತ್ತು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಮಾಮ್ಸ್ಗೆ ಏನೇನು ತೊಗೋಬೇಕು ಅಂತ ಆದರೆ ನಾನು ನೈಟೀಸ್ ತೊಗೊಂಡಿದ್ದೀನಿ. ಒಂದು 3 pairs ಆಫ್ ನೈಟೀಸ್, ಫೀಡಿಂಗ್ ನೈಟೀಸ್ನ ಯೂಸ್ ಮಾಡ್ಬೋದು. ಮತ್ತು ಒಂದು ಫೀಡಿಂಗ್ ಕುರ್ತಾ, ಅಂದರೆ ನಾವು ಡಿಸ್ಚಾರ್ಜ್ ಆಗಿ ಬರಬೇಕಾದ್ರೆ ಫೀಡಿಂಗ್ ಕುರ್ತಾ ಇದ್ದರೆ ತುಂಬಾ ಯೂಸ್ ಆಗುತ್ತೆ, ಮಗುಗೆ ಕಂಫರ್ಟಬಲ್ ಆಗಿ ಫೀಡ್ ಮಾಡ್ಬೋದು ಅಂತ. ವಿಂಟರ್ ಸೀಸನ್ ಆದರೆ ಮಾಮ್ಸ್ ಕೂಡ ಹೆಲ್ದಿಯಾಗಿ ಕೋಲ್ಡ್ ಏನು ಆಗ್ದಲೇ ಇರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಮಾಮ್ಸ್ಗೋಸ್ಕರ ಸ್ಕಾರ್ಫು, ಸಾಕ್ಸು ಮತ್ತು ಸ್ವೆಟರ್ ಅಥವಾ ಶ್ರಗ್ ಯಾವ್ದು ಕಂಫರ್ಟಬಲ್ ಇರುತ್ತೆ ಅದನ್ನು ಯೂಸ್ ಮಾಡ್ಬೋದು. ನಾನಿಲ್ಲಿ ಒಂದು ಶ್ರಗ್ ತೊಗೊಂಡಿದ್ದೀನಿ, ಕಂಫರ್ಟಬಲ್ ಆಗಿರುತ್ತೆ, ಲೈಟ್ ವೆಯ್ಟ್ ಕೂಡ ಅಂತ ಹೇಳಿಬಿಟ್ಟು. ಇನ್ನು ಫೀಡ್ ಮಾಡಲಿಕ್ಕೆ ಅಂದ್ಬಿಟ್ಟು ಒಂದು ಕಾಟನ್ ವೇಲ್ ಟೈಪು ಕಾಟನ್ದು ತೊಗೊಂಡಿದ್ದೀನಿ. ಎಸ್ಪೆಷಲಿ ಸಿ ಸೆಕ್ಷನ್ ಆದವ್ರಿಗೆ ಪ್ಯಾಂಟೀಸ್ ತುಂಬ ಇರಿಟೇಟ್ ಮಾಡ್ತಿರುತ್ತೆ. ಸಿ ಸೆಕ್ಷನ್ ಆಗಿರೋ ಜಾಗದಲ್ಲೇ ಪ್ಯಾಂಟೀಸ್ದು ಲೈನರ್ ಎಲ್ಲ ಕುತ್ಕೋತಾ ಇರುತ್ತೆ, ಅದು ಸ್ವಲ್ಪ ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗ್ತಾ ಇರುತ್ತೆ. ಸೊ ಸಿ ಸೆಕ್ಷನ್ ಆಗಿರೋರಿಗೆ ಗೊತ್ತಿರುತ್ತೆ. ನಾನು ಕಂಫರ್ಟಬಲ್ ಆಗಿರೋ ಪ್ಯಾಂಟೀಸ್ ತೊಗೊಂಡಿದ್ದೀನಿ, ಅಂದರೆ ಲೈನರ್ ಇಲ್ಲದೆ ಇರೋದು. ಸೊ ಇದು ಆರಾಮಾಗಿ ಕಂಫರ್ಟಬಲ್ ಆಗಿ ಯೂಸ್ ಮಾಡ್ಬೋದು. ಹಾಗಾಗಿ ಪ್ಯಾಂಟೀಸ್ ವಿತೌಟ್ ಲೈನರ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಪ್ಯಾಂಟೀಸ್ ನಮಗೆ ಅಷ್ಟು ಕಂಫರ್ಟಬಲ್ ಅಲ್ಲ ಅನ್ನೋರು ಪೀರಿಯಡ್ ಪ್ಯಾಂಟೀಸ್ನ ಯೂಸ್ ಮಾಡ್ಬೋದು. ಇದು ಇನ್ನೂ ಕಂಫರ್ಟಬಲ್ ಆಗಿರುತ್ತೆ, ಲೀಕೇಜ್ ಟೆನ್ಷನ್ ಇರಲ್ಲ. ಆ ಟೈಮಲ್ಲಿ ಸಣ್ಣ ಪುಟ್ಟ ವಿಷಯಗಳು ತುಂಬ ಇರಿಟೇಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಯಾವುದು ಕಂಫರ್ಟಬಲ್ ಅನಿಸುತ್ತೋ ಅವರು ಅದನ್ನು ಯೂಸ್ ಮಾಡ್ಬೋದು. ಇನ್ನು ಬ್ರೆಸ್ಟ್ ಮಿಲ್ಕ್ ಹೆವಿ ಫ್ಲೋ ಆಗ್ತಾ ಇದ್ದರೆ ಅದು ಬಟ್ಟೆ ಮೇಲೆಲ್ಲ ಬಿದ್ದು ತುಂಬ ಅನ್ಕಂಫರ್ಟಬಲ್, ತುಂಬ ಸ್ಮೆಲ್ ಬರ್ತಾ ಇರುತ್ತೆ. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಸೊ ನಾನು ಹಾಗಾಗಿ ಡಿಸ್ಪೋಸಬಲ್ ಬ್ರೆಸ್ಟ್ ಪ್ಯಾಡ್ಸ್ನ ನಾನು ತೊಗೊಂಡಿದ್ದೀನಿ. ನಾರ್ಮಲ್ ಸ್ಯಾನಿಟರಿ ಪ್ಯಾಡ್ಸ್ ಕೂಡ ಯೂಸ್ ಆಗ್ಬೋದು. ಸೊ ಹಾಗಾಗಿ ಅದನ್ನು ತೊಗೊಂಡಿದ್ರೆ ಒಳ್ಳೆಯದು. ನೆಕ್ಸ್ಟ್ ಈ ಥರದ್ದೊಂದು ಸಣ್ಣ ಪೋಚ್ ತೊಗೊಂಡಿದ್ದೀನಿ. ಇದರಲ್ಲಿ ಟೂತ್ ಪೇಸ್ಟು, ಟೂತ್ ಬ್ರಷು, ಕೂಂಬು, ಫೇಸ್ ವಾಶು, ಕ್ರೀಮು ಎಲ್ಲನೂ ಇದೆ. ತುಂಬ ಅವಶ್ಯಕತೆ ಇಲ್ಲದಿರೋದೆಲ್ಲ ಪ್ಯಾಕ್ ಮಾಡಿಕೊಂಡು ಒಂದಷ್ಟು ತೊಗೊಂಡೋಗೋದಕ್ಕಿಂತ ಏನು ನೀಡಿದೆ ಅಷ್ಟು ಮಾತ್ರ ತೊಗೊಂಡ್ರೆ ಒಳ್ಳೆಯದು. ಇನ್ನು ನಾನಿಲ್ಲಿ ಒಂದು ಟವಲ್, ಒಂದೆರಡು ಸಾಫ್ಟ್ ಕ್ಲಾತ್ ಬೇಬಿ ವ್ರ್ಯಾಪ್ ಮಾಡೋಕ್ಕೆಲ್ಲ ಯೂಸ್ ಆಗುತ್ತೆ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ವಿಂಟರ್ ಸೀಸನ್ ಆಗಿದ್ದರೆ ಅಂತೂ ಮಗುಗೆ ನಾವು ಸಾಕ್ಸು, ಮಿಟನ್ಸು, ಸ್ವೆಟರ್ಸು ಮತ್ತು ಟೋಪಿ ಅದೆಲ್ಲ ತೊಗೊಳ್ಳೇಬೇಕಾಗತ್ತೆ. ಇನ್ನು ಮಗುಗೆ ಕಂಫರ್ಟಬಲ್ ಆಗಿರೋ ಕಾಟನ್ ಬಟ್ಟೆಗಳು ಇದನ್ನೆಲ್ಲ ನಾನು ವಾಶ್ ಮಾಡಿದ್ದೀನಿ. 1 ಟೈಮ್ ಚೆನ್ನಾಗಿ ವಾಶ್ ಮಾಡಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿರೋ ಅಂಥದ್ದು. ನೆಕ್ಸ್ಟು ಬಂದುಬಿಟ್ಟು ಬೇಬಿ ವೈಪ್ಸ್ ತೊಗೊಂಡಿದ್ದೀನಿ. ನೆಕ್ಸ್ಟು ಬಂದುಬಿಟ್ಟು ಲಂಗೋಟೀಸ್ ತೊಗೊಂಡಿದ್ದೀನಿ. ಅಂದರೆ ಪ್ಯಾಂಪರ್ಸ್ ಕೂಡ ಯೂಸ್ ಮಾಡ್ತಾರೆ. ಒಬ್ಬೊಬ್ಬರು ಸ್ಟಾರ್ಟಿಂಗಲ್ಲಿ ಮಗು ಫಸ್ಟ್ ಫ್ಯೂ ಡೇಸ್ ಪ್ಯಾಂಪರ್ಸ್ ಅದೆಲ್ಲ ಯೂಸ್ ಮಾಡಲ್ಲ, ಹಳೆ ಕಾಟನ್ ಬಟ್ಟೆಗಳನ್ನ ಯೂಸ್ ಮಾಡ್ತಾರೆ. ಅಥವಾ ಬೇಬಿ ಡೈಪರ್ ಕೂಡ ಯೂಸ್ ಮಾಡ್ತಾರೆ. ಬೇಬಿ ಡೈಪರ್ನು ಸಹ ಯೂಸ್ ಮಾಡ್ಬೋದು. ಮತ್ತು ಹಾಸ್ಪಿಟಲಿಂದ ಮನೆಗೆ ಕರ್ಕೊಂಬರುವಾಗ ಬೇಬಿ ಕ್ಯಾರಿ ಬ್ಯಾಗು ಮತ್ತು ಕ್ರೀಮ್ಸು, ಬೇಬಿಗೆ ಕ್ರೀಮು, ಸೋಪು, ಪೌಡ್ರ್ ಇದೆಲ್ಲನೂ ಸಹ ತೊಗೊಂಡೋಗ್ಬೋದು. ನನಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಷನ್ನ ನಾನು ಕೊಟ್ಟಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.